ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಭಾಪರ್ವ ಮೊದಲ ಅಧ್ಯಾಯದಲ್ಲಿ ದೆಹಲಿಯ ನಿರ್ಮಾಣದ ಕುರಿತು ಕುರುಹು ಸಿಗುತ್ತದೆ. ಇಂದಿಗೂ ದೆಹಲಿಯನ್ನು ನಾನಾ ರಾಜಮನೆತನಗಳು ಆಳಿದ್ರೂ ಕೂಡ ದೆಹಲಿಯ ನಿರ್ಮಾಣದ ಹಿಂದೆ ಪೌರಾಣಿಕ ಕಥೆ ನಿಜಕ್ಕೂ ಮೂಕವಿಸ್ಮಿತರನ್ನಾಗಿಸುತ್ತೆ. ಅಷ್ಟಕ್ಕೂ ಮಯ ದೆಹಲಿಯ ನಿರ್ಮಾತೃ ಎನ್ನುತ್ತೆ ಮಹಾಭಾರತದ ಸಭಾಪರ್ವದ ಅಧ್ಯಾಯ. ಬನ್ನಿ, ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ದೆಹಲಿಯ ಮಹಾನಗರಿಯ ನಿರ್ಮಾಣವಾಗಿದ್ದು ಹೇಗೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮಯನು ಕೃಷ್ಣನ ಜೊತೆಯಲ್ಲಿ ಕುಳಿತಿದ್ದ ಪಾರ್ಥನನ್ನು ಅತಿ ವಿನಯದಿಂದ ಪೂಜಿಸಿ ಕೈ ಜೋಡಿಸಿಕೊಂಡು ಹೇಳುತ್ತಾನೆ, ಅರ್ಜುನ, ನನ್ನ ಮೇಲೆ ಕುಪಿತನಾಗಿದ್ದ ಶ್ರೀಕೃಷ್ಣನಿಂದಲೂ ನನ್ನನ್ನು ಭಸ್ಮ ಮಾಡಲು ರಭಸದಿಂದ ಬರುತ್ತಿದ್ದ ಅಗ್ನಿಯಿಂದಲೂ ನೀನು ನನ್ನನ್ನು ರಕ್ಷಿಸಿರುವೆ, ನನ್ನ ಪ್ರಾಣ ಉಳಿಸಿರುವೆ. ನಿನಗೆ ಯಾವ ಕಾರ್ಯವನ್ನು ಮಾಡಿಕೊಡಲಿ ದಯವಿಟ್ಟು ತಿಳಿಸು ಎನ್ನುತ್ತಾನೆ. ಮಯ, ನೀನು ಇಷ್ಟು ಹೇಳಿದ್ದೇ ಸಾಕು. ನೀನು ನನ್ನ ವಿಷಯದಲ್ಲಿ ಕೃತಜ್ಞತೆಯನ್ನು ತೋರಿರುವುದರಿಂದಲೇ ನನಗೆ ಬೇಕಾದ ಕಾರ್ಯವನ್ನು ಮಾಡಿಕೊಟ್ಟಂತಾಗಿದೆ. ನಿನ್ನ ಇಚ್ಛೆ ಇರುವ ಕಡೆಗೆ ಹೋಗು ಎನ್ನುತ್ತಾನೆ. ನಾವು ನಿನ್ನಲ್ಲಿ ಪ್ರೀತಿ ಇಟ್ಟಿದ್ದೇವೆ, ನಿನಗೂ ನಮ್ಮ ಮೇಲೆ ಪ್ರೀತಿಯೂ ಶಾಶ್ವತವಾಗಿರಲಿ ಎನ್ನುತ್ತಾನೆ. ಅರ್ಜುನ, ನಿನ್ನ ಘನತೆಗೆ ಸರಿಯಾದ ಮಾತುಗಳನ್ನೇ ಆಡಿರುವೆ, ಆದರೆ ಪ್ರೀತಿಪೂರ್ವಕವಾಗಿ ನಿನಗೇನಾದರೂ ಮಾಡಬೇಕೆಂದೇ ನನ್ನ ಮನಸ್ಸು ತವಕಿಸುತ್ತಿದೆ. ವಿಶ್ವಕರ್ಮನು ದೇವಶಿಲ್ಪಿ, ನಾನು ದಾನವಶಿಲ್ಪಿ. ಶಿಲ್ಪಶಾಸ್ತ್ರದಲ್ಲಿ ನನಗೆ ಸಂಪೂರ್ಣವಾದ ಪಾಂಡಿತ್ಯವಿದೆ. ಆದುದರಿಂದ ಅದಕ್ಕೆ ಸಂಬಂಧಿಸಿದಂತೆಯಾದರೂ ಒಂದು ಕಾರ್ಯವನ್ನು ಮಾಡಿಕೊಡಬೇಕೆಂದಿದ್ದೇನೆ. ದಾನವಶಿಲ್ಪಿಯೇ, ನನ್ನ ಪ್ರಾಣವನ್ನು ಉಳಿಸಿರುವವನು ನೀನು ಎಂದು ನೀನೇ 10 ಬಾರಿ ಹೇಳುತ್ತಿರುವೆ. ಇದರಿಂದಾಗಿ ಅದಕ್ಕೆ ಪ್ರತಿಫಲವನ್ನು ಪಡೆಯುವುದು ಅನುಚಿತವೆನಿಸುವುದು. ಆದುದರಿಂದ ನನಗಾಗಿ ನಾನು ಏನೊಂದನ್ನೂ ನಿನ್ನಿಂದ ಮಾಡಿಸಿಕೊಳ್ಳುವುದಿಲ್ಲ. ಆದರೆ ನಿನ್ನ ಆಶಯವನ್ನು ತಿರಸ್ಕರಿಸುವ ಇಚ್ಛೆಯೂ ನನಗಿಲ್ಲ. ಈ ನಮ್ಮ ಕೃಷ್ಣನಿಗೆ ಏನಾದರೂ ಮಾಡಿಕೊಡು. ಶ್ರೀಕೃಷ್ಣನಿಗೆ ನೀನು ಏನು ಮಾಡಿಕೊಟ್ಟರೂ ಅದು ನನಗೇ ಮಾಡಿಕೊಟ್ಟಂತೆಯೇ ಆಗುತ್ತದೆ ಎಂದ ಅರ್ಜುನನ ಮಾತುಗಳನ್ನು ಕೇಳಿ ವಾಸುದೇವನಿಗೆ ಸರಿ ಎನಿಸಿತ್ತು. ಮಯನಿಗೆ ಏನೆಂದು ಹೇಳಬೇಕು, ಯಾವ ಕಾರ್ಯವನ್ನು ಇವನಿಂದ ಮಾಡಿಸಿಕೊಳ್ಳಬೇಕು, ಹೀಗೆ ಕ್ಷಣಕಾಲ ಆಲೋಚಿಸಿ ಶ್ರೀಕೃಷ್ಣನು ಹೇಳುತ್ತಾನೆ, ಶಿಲ್ಪಿ ಶ್ರೇಷ್ಠನೇ, ನೀನು ನಮಗೇನಾದರೂ ಕಾರ್ಯವನ್ನು ಮಾಡಿಕೊಡಬೇಕೆಂದೇ ಸಂಕಲ್ಪ ಮಾಡಿರುವುದಾದರೆ ಯುಧಿಷ್ಠಿರನಿಗೆ ಸುಂದರವಾದ ಮತ್ತು ವಿಶಾಲವಾದ ಸಭಾಮಂದಿರವೊಂದನ್ನು ಸಿದ್ಧ ಮಾಡು. ಆ ಸಭಾಮಂದಿರವು ಭೂಮಂಡಲದ ಜನರೆಲ್ಲರಿಗೂ ವಿಸ್ಮಯಕಾರಕವಾಗಿರಬೇಕು. ಅದನ್ನು ಅನುಕರಿಸಿ ಯಾರೂ ಅದರಂತೆ ಮತ್ತೊಂದನ್ನು ನಿರ್ಮಿಸುವ ಸಾಧ್ಯತೆಯೇ ಇರಬಾರದು. ಒಳಗೆ ಕುಳಿತು ಬಹಳ ಸೂಕ್ಷ್ಮವಾಗಿ ಪರಿಶೀಲಿಸಿದರೂ ಅದನ್ನು ನಿರ್ಮಿಸಿರುವುದು ಹೇಗೆಂಬ ವಿಷಯವೂ ಯಾರಿಗೂ ತಿಳಿಯಬಾರದು. ಆ ಭವ್ಯ ಭವನವು ದೇವದಾನವ ಮಾನವ ರೀತಿಗಳ ಶಿಲ್ಪಕಲೆಗಳಿಂದ ಕೂಡಿರಬೇಕು. ಅಂತಹ ಸಭಾಮಂದಿರವನ್ನು ಮಹಾರಾಜನಾದ ಯುಧಿಷ್ಠಿರನಿಗಾಗಿ ಸಿದ್ಧಪಡಿಸು ಎಂದು ಆಜ್ಞಾಪಿಸಿದ. ಶ್ರೀಕೃಷ್ಣನ ಮಾತುಗಳನ್ನು ಕೇಳಿ ಮಯನಿಗೆ ಬಹಳ ಸಂತೋಷವಾಯಿತು. ಯುಧಿಷ್ಠಿರನ ಸಲುವಾಗಿ ನಿರ್ಮಾಣ ಮಾಡಬೇಕಾಗಿದ್ದ ಸ್ವರ್ಗದ ಸಭೆಗೆ ಸಮನಾದ ಸಭಾಭವನವನ್ನು ಮಯನು ತನ್ನ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡ. ಅನಂತರ ಕೃಷ್ಣಾರ್ಜುನರು ಮಯನನ್ನು ಯುಧಿಷ್ಠಿರನ ಬಳಿಗೆ ಕರೆದುಕೊಂಡು ಹೋಗಿ ಪರಿಚಯಿಸಿದರು. ಯುಧಿಷ್ಠಿರನು ಮಯನನ್ನು ಸ್ವಾಗತಿಸಿ ಯಥೋಚಿತ್ತವಾಗಿ ಸತ್ಕರಿಸಿದನು. ಯುಧಿಷ್ಠಿರನಿಂದ ಸತ್ಕೃತನಾದ ಮಯನು ತನ್ನ ಪೂರ್ವಜರಾದ ದಾನವರ ಕಥೆಯನ್ನು ಪಾಂಡವರಿಗೆ ಹೇಳಿದ. ಕೆಲವು ದಿನಗಳ ಕಾಲ ವಿಶ್ರಾಂತಿಯನ್ನು ಪಡೆದು ದಾನವರ ವಿಶ್ವಕರ್ಮನೆನಿಸಿದ್ದ ಮಯನು ಅನಂತರದಲ್ಲಿ ತಾನು ಸಂಕಲ್ಪಿಸಿದ್ದ ಸಭಾಮಂದಿರದ ಕಾರ್ಯದಲ್ಲಿ ಪ್ರವೃತ್ತನಾಗುತ್ತಾನೆ. ಶ್ರೀಕೃಷ್ಣನಲ್ಲಿ ಮತ್ತು ಪಾಂಡವರ ಅನುಮತಿಯನ್ನು ಪಡೆದು ಶುಭ ದಿನದಲ್ಲಿ ಮಂಗಳ ಸ್ನಾನ ಮಾಡಿ ಕೌತುಕ ಸೂತ್ರವನ್ನು ಕಟ್ಟಿಕೊಂಡು ಸಾವಿರಾರು ಮಂದಿ ಬ್ರಾಹ್ಮಣರಿಗೆ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿ ಯಥೇಚ್ಛವಾಗಿ ದಕ್ಷಿಣೆಗಳನ್ನು ಕೊಟ್ಟು ಆಶೀರ್ವಾದಗಳನ್ನು ಪಡೆದು ಎಲ್ಲ ಋತುಗಳಲ್ಲಿಯೂ ಸಮಶೀತೋಷ್ಣ ವಾತಾವರಣವಿರುವ ಸುಂದರವಾದ ಸಭಾಮಂದಿರವನ್ನು ಕಟ್ಟಲು 10,000 ಮೊಳಗಳಷ್ಟು ಭೂಮಿಯನ್ನು ಮಯನು ಅಳೆದನು. ಇವನು ಅಳೆದ ಈ ಮಾಪನ ಕಿತ್ತು ಎಂದು ಕರೆಯಲ್ಪಟ್ಟಿತು ಎನ್ನುವುದು ಪುರಾಣದ ಉಲ್ಲೇಖ. ಶ್ರೀಕೃಷ್ಣನು ಕಾಂಡವ ಪ್ರಸ್ಥದಲ್ಲಿ ಅನೇಕ ದಿವಸಗಳವರೆಗೆ ಇದ್ದು ತಂದೆಯನ್ನು ನೋಡುವುದಕ್ಕಾಗಿ ದ್ವಾರಕೆಗೆ ಹೊರಡಲು ನಿಶ್ಚಯಿಸುತ್ತಾನೆ. ಯುಧಿಷ್ಠಿರನಿಗೆ ತಿಳಿಸಿ ಹೊರಡುತ್ತಾನೆ. ಸೋದರತ್ತೆಯಾದ ಕುಂತಿಯನ್ನು ಸಮೀಪಿಸಿ ಪಾದಗಳನ್ನು ಮುಟ್ಟಿ ನಮಸ್ಕರಿಸುತ್ತಾನೆ.
ಕುಂತಿಯು ಆಶೀರ್ವದಿಸುತ್ತಾಳೆ. ಅನಂತರ ತಂಗಿಯಾದ ಸುಭದ್ರೆಯಿದ್ದ ಅಂತಃಪುರಕ್ಕೆ ಹೋಗುತ್ತಾನೆ. ಶ್ರೀಕೃಷ್ಣನು ಸುಭದ್ರೆಯನ್ನು ಸಂತೈಸಿ ಅಲ್ಲಿಂದ ದ್ರೌಪದಿ ಇದ್ದ ಕಡೆಗೆ ಹೋಗಿ ಅವಳನ್ನು ಸಂತೈಸಿ ಅವಳ ಅನುಮತಿಯನ್ನು ಪಡೆದು ದೌಮ್ಯರ ಬಳಿಗೆ ಹೋಗಿ ಅವರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದು ಅರ್ಜುನನೊಂದಿಗೆ ಯುಧಿಷ್ಠಿರ ಭೀಮಾದಿಗಳಿದ್ದಲ್ಲಿಗೆ ತೆರಳಿದನು. ಪಂಚಪಾಂಡವರ ಮಧ್ಯದಲ್ಲಿ ಶ್ರೀಕೃಷ್ಣನು ದೇವತೆಗಳ ಸಮೂಹದಲ್ಲಿರುವ ಸಾಕ್ಷಾತ್ ಶಶೀಪತಿಯಂತೆಯೇ ವಿರಾಜಿಸುತ್ತಿದ್ದ. ಪ್ರಯಾಣ ಮಾಡುವ ಮೊದಲು ಶ್ರೀಕೃಷ್ಣನು ಸ್ನಾನ ಮಾಡಿ ಪರಿಶುದ್ಧನಾಗಿ ಪ್ರಯಾಣ ಕಾಲದಲ್ಲಿ ಉಂಟಾಗಬಹುದಾದ ದುಷ್ಟ ದೋಷಗಳ ನಿವಾರಣೆಗಾಗಿ ವಿದ್ಯುಕ್ತವಾಗಿ ಕೆಲವು ಶಾಂತಿ ಕರ್ಮಗಳನ್ನು ಮಾಡಿ ಬ್ರಾಹ್ಮಣರನ್ನು ದೇವತೆಗಳನ್ನು ಪೂಜಿಸಿ ಹೊರಡುತ್ತಾನೆ. ಮಯನು ಸಭಾಮಂದಿರದ ತಳಹದಿಯ ಕಾರ್ಯವೆಲ್ಲವನ್ನ ಮುಗಿಸಿ ಒಂದು ದಿನ ಅರ್ಜುನನಿಗೆ ಹೇಳುತ್ತಾನೆ, ಅರ್ಜುನ, ನಾನು ಸ್ವಲ್ಪ ದಿನಗಳವರೆಗೆ ಹಿಮಾಲಯದ ಕಡೆಗೆ ಹೋಗಿ ಬರುತ್ತೇನೆ. ಕೈಲಾಸ ಪರ್ವತಕ್ಕೆ ಉತ್ತರ ದಿಕ್ಕಿನಲ್ಲಿರುವ ಮೈನಾಕ ಪರ್ವತದ ಮೇಲೆ ದಾನವರು ಯಜ್ಞ ಮಾಡಿದಾಗ ನಾನು ಒಂದು ಮಣಿಮಯವಾದ ಅತಿರಮ್ಯವಾದ ಸುವರ್ಣ ಭಾಂಡವವನ್ನು ಸಿದ್ಧಗೊಳಿಸಿದ್ದೆ. ಅದು ಬಹುದಿನಗಳವರೆಗೂ ಬಿಂದು ಸರಸ್ಸಿನ ಸಮೀಪದಲ್ಲಿ ವೃಷಪರ್ವನ ಸಭಾಮಂದಿರದಲ್ಲಿಯೇ ಇತ್ತು. ಅದು ಈವರೆಗೂ ಅಲ್ಲಿಯೇ ಇದ್ದರೆ ಅದನ್ನು ತೆಗೆದುಕೊಂಡು ಕೂಡಲೇ ಹೊರಟು ಬರುವೆನು. ಅದನ್ನು ತಂದ ನಂತರ ಅದರಲ್ಲಿರುವ ನವರತ್ನಗಳೆಲ್ಲವನ್ನ ಈಗ ಕಟ್ಟುತ್ತಿರುವ ಸಭಾಮಂದಿರಕ್ಕಾಗಿ ವಿನಿಯೋಗಿಸಿ ರತ್ನ ವಿಭೂಷಿತವಾದ ಈ ಸಭಾಮಂದಿರದ ಖ್ಯಾತಿಯು ಪ್ರಪಂಚದೆಲ್ಲ ಕಡೆ ಹರಡುವಂತೆ ಮಾಡುವೆನು. ಬಿಂದು ಸರಸ್ಸಿನಲ್ಲಿ ವಿಚಿತ್ರವಾದ ಒಂದು ಗದೆಯೂ ಇದ್ದ ಜ್ಞಾಪಕವಿದೆ. ದಾನವೇಶ್ವರನು ಶತ್ರುಗಳೆಲ್ಲರನ್ನ ಆ ಗದೆಯಿಂದಲೇ ನಿರ್ಮೂಲನೆ ಮಾಡಿದ ನಂತರ ಆ ಸರೋವರದಲ್ಲಿಯೇ ಸುರಕ್ಷಿತವಾಗಿಟ್ಟಿರುವೆನೆಂದು ಕೇಳಿರುವೆನು. ಆ ಗದೆಯು ಬಹಳ ಭಾರವಾಗಿಯೂ ಗಟ್ಟಿಯಾಗಿಯೂ ಸುವರ್ಣ ಬಿಂದುಗಳಿಂದ ಚಿತ್ರಿತವಾಗಿಯೂ ಇರುವುದಲ್ಲದೆ ಎಂಥ ಬಲಶಾಲಿಯ ಆಘಾತವನ್ನಾದರೂ ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಆ ಗದೆಯು 1,00,000 ಗದೆಗಳಿಗೆ ಸಮಾನವಾದದ್ದು. ನಿನಗೆ ಗಾಂಡೀವವು ಅನುರೂಪವಾದ ಧನಸ್ಸಾಗಿರುವಂತೆ ಭೀಮನಿಗೆ ಆ ಗದೆಯು ಅನುರೂಪವಾದ ಆಯುಧವಾಗುವುದು. ಇದೂ ಅಲ್ಲದೆ ಆ ಬಿಂದು ಸರೋವರದಲ್ಲಿ ವರುಣದೇವನ ದೇವದತ್ತವೆಂಬ ಶಂಖವಿರುವುದೆಂದು ಕೇಳಿದ್ದೇನೆ. ಅದನ್ನು ತಂದು ನಿನಗರ್ಪಿಸಬೇಕೆಂಬ ಆಶಯವಿದೆ. ಹೋಗಿ ಬರಲೇ ಎಂದ ಮಯನಿಗನ ಮಾತಿಗೆ ಅರ್ಜುನ ಅನುಮತಿ ನೀಡಿದ. ಮಯನು ಈಶಾನ್ಯ ದಿಕ್ಕಿಗೆ ಅಭಿಮುಖವಾಗಿ ಹೊರಟು ಕೈಲಾಸವನ್ನು ಸೇರಿ ಅಲ್ಲಿಂದ ಮುಂದೆ ಕೈಲಾಸಕ್ಕೆ ಉತ್ತರದಲ್ಲಿರುವ ಮೈನಾಕ ಪರ್ವತಕ್ಕೆ ತೆರಳಿದ. ಮೈನಾಕ ಪರ್ವತದ ಶಿಖರವು ಅನೇಕ ವಿಧವಾದ ವಜ್ರ ವೈಢೂರ್ಯಗಳಿಂದ ಪ್ರಕಾಶಿಸುತ್ತಿತ್ತು. ಅದಕ್ಕೆ ಹಿರಣ್ಯ ಶೃಂಗುವೆಂದು ಹೆಸರು. ಆ ಶೃಂಗದ ಸಮೀಪದಲ್ಲಿಯೇ ಬಿಂದು ಸರೋವರವಿದೆ. ಆ ಪವಿತ್ರ ಸರೋವರದ ದಂಡೆಯಲ್ಲಿಯೇ ಭಗೀರಥನು ಭೂಮಿಗೆ ಗಂಗೆಯನ್ನು ತರಲಿಕ್ಕಾಗಿ 1000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸಿಕೊಂಡು ಗಂಗೆಯನ್ನು ತಂದದ್ದು. ಅವನ ತಪಸ್ಸಿನ ಫಲದಿಂದ ಗಂಗೆಯು ಭೂಮಿಗೆ ಬಂದಿರುವುದರಿಂದಲೇ ಭಗೀರಥಿ ಆದಳು. ಇಲ್ಲಿ ಭಾಸ್ವತಿ, ನೀನು ಒಂದು ಗಮನಿಸು. ಭಗೀರಥ ನೀರಾವರಿಯ ಮಹತ್ವದ ಯೋಜನೆ ಕೈಗೊಂಡಿದ್ದ. ಗಂಗೆ ಹಿಮಾಲಯದಂಥ ವನಸ್ಪತಿಗಳಲ್ಲಿ ಬಂದಿದ್ದಳಾಗಿದ್ದರಿಂದ ನಮ್ಮ ನೆಲದ ಫಲವತ್ತತೆ ಹೆಚ್ಚುತ್ತದೆ ಎನ್ನುವುದು ಮನಗಂಡಿರಬಹುದು. ಅಂತೂ ನಮ್ಮಿ ಭಾರತದ ನೆಲಕ್ಕೆ ನೀರಾವರಿಯನ್ನು ಕಲ್ಪಿಸಿದವನು. ಪ್ರಜಾಪತಿಯಿಂದ ಅಲ್ಲಿ ಅನೇಕ ಕೃತುಗಳು 100 ಸಂಖ್ಯೆಯಲ್ಲಿ ಮಾಡಲ್ಪಟ್ಟವು. ಯಜ್ಞಗಳಲ್ಲಿನ ಯುಪಸ್ತಂಭಗಳು ಚಿನ್ನದಿಂದಲೂ ವೇದಿಕೆಗಳು ಸ್ವರ್ಣಮಯವಾಗಿಯೂ ಇದ್ದವು. ಸ್ವರ್ಣಮಯವಾದ ವೇದಿಕೆಗಳನ್ನು ಮತ್ತು ಯುಪಸ್ತಂಭಗಳನ್ನು ನಿರ್ಮಿಸಿದ್ದು ಕೇವಲ ಅಲಂಕಾರಕ್ಕಾಗಿಯೇ ಹೊರತು ಶಾಸ್ತ್ರಾನುಸಾರವಾಗಿ ಅವುಗಳನ್ನು ಚಿನ್ನದಿಂದ ಮಾಡಿರಲಿಲ್ಲ. ಆ ಸ್ಥಳದಲ್ಲಿಯೇ ಇಂದ್ರನು 100 ಯಾಗಗಳನ್ನು ಮಾಡಿ ಶತಕೃತ ಎಂಬ ಹೆಸರನ್ನು ಪಡೆದನು. ಆ ಕೃತಗಳು ಸ್ಮಾರಕವಾಗಿ ಅಲ್ಲಿ ಚಿನ್ನದ ರತ್ನಖಚಿತವಾದ ಯುಪಸ್ತಂಭಗಳು ಸ್ಥಾಪಿಸಲ್ಪಟ್ಟಿವೆ. ಆ ಸ್ಥಳಗಳಲ್ಲಿ ಕೃತುಗಳ ಸ್ಮಾರಕಕ್ಕಾಗಿಯೇ ಕೇಶವನಿಂದ ನಿರ್ಮಿಸಲ್ಪಟ್ಟ ಸ್ವರ್ಣಮಯವಾದ ಮಾಲೆಗಳಿಂದ ಅಲಂಕೃತವಾಗಿರುವ ಯುಪಸ್ತಂಭಗಳು ವೇದಿಗಳು ಈಗಲೂ ಅಚ್ಚಳಿಯದೆ ಶೋಭಿಸುತ್ತಿವೆ. ಅಂತಹ ಪವಿತ್ರ ಸ್ಥಳಕ್ಕೆ ಮಯನು ಹೋಗಿ ಗದೆಯನ್ನು, ದೇವದತ್ತವೆಂಬ ಶಂಖವನ್ನು, ವೃಷಪರ್ವನ ಸಭಾಮಂದಿರದಲ್ಲಿದ್ದ ನವರತ್ನ ಖಚಿತವಾದ ಸ್ವರ್ಣ ಭಂಡಾರವನ್ನು ಮತ್ತು ಯಕ್ಷ ರಾಕ್ಷಸರಿಂದ ರಕ್ಷಿಸಲ್ಪಟ್ಟಿದ್ದ ಅನೇಕ ರತ್ನ ಸಂಪತ್ತನ್ನು ಯುಧಿಷ್ಠಿರನ ಸಭಾಮಂದಿರವನ್ನು ಕಟ್ಟಲು ತೆಗೆದುಕೊಂಡು ಬಂದ. ಮಯನು ಯುಧಿಷ್ಠಿರನಿಗಾಗಿ ನಿರ್ಮಿಸಿದ ನವರತ್ನ ಖಚಿತವಾದ ಸಭಾಮಂದಿರದ ಸೊಬಗು 3 ಲೋಕಗಳಲ್ಲಿಯೂ ವಿಖ್ಯಾತವಾಯಿತು. ಮಯನು ತಾನು ತಂದಿದ್ದ ಶ್ರೇಷ್ಠವಾದ ಗದೆಯನ್ನ ಭೀಮನಿಗೂ, ದೇವದತ್ತವೆಂಬ ಶಂಖವನ್ನು ಅರ್ಜುನನಿಗೂ ಕೊಟ್ಟ.
ದೇವದತ್ತ ಧ್ವನಿಯು ಸಮಸ್ತ ಪ್ರಾಣಿಗಳ ಹೃದಯವನ್ನು ತಲ್ಲಣಗೊಳಿಸುವುದಾಗಿತ್ತು. ಮಯನು ಕಟ್ಟಿದ ಅರಮನೆಯು 10,000 ಚದರ ಮೊಳಗಳ ಭವ್ಯ ಭವನವಾಗಿತ್ತು. ಇಲ್ಲಿ ಕಿತ್ತು ಎನ್ನುವ ಪದವನ್ನು ಬಳಸಲಾಗಿದೆ. ಇದೊಂದು ಮಹಾಭಾರತದ ಕಾಲದಲ್ಲಿದ್ದ ಮಾಪನದ ಹೆಸರು. 4 ಅಂಗುಲಿಗಳನ್ನು 24 ಅಥವಾ 48 ಸಲ ಇಟ್ಟಾಗ ಸಿಗುವ ಅಳತೆ, ಅಂದರೆ ಮೊಳ ಎನ್ನಬಹುದು. ರಾಮಾಯಣದ ಕಾಲದಲ್ಲಿ ಇದೇ ಮೊಳ 24 ಅಂಗುಲಿಗಳಾದರೆ ಮಹಾಭಾರತದ ಕಾಲದ್ದು 48 ಅಂಗುಲಿಗಳು. ಅಂದರೆ 48 ಅಂಗುಲಗಳನ್ನು 10,000ದಿಂದ ಗುಣಿಸಿದಾಗ ಬರುವಷ್ಟು ವಿಸ್ತಾರವಾದ ಜಾಗದಲ್ಲಿ ಮಯನು ಅರಮನೆಯನ್ನು ಕಟ್ಟುತ್ತಾನೆ. ಚಿನ್ನದಿಂದಲೂ ನವರತ್ನಗಳ ಕಾಂತಿಯಿಂದಲೂ ಪ್ರಜ್ವಲವಾಗಿದ್ದ ಆ ಅರಮನೆಯು ಸೂರ್ಯ ಚಂದ್ರಾಗ್ನಿಗಳ ಸಭಾಭವನಗಳಂತೆ ವಿರಾಜಿಸುತ್ತಾ ಮನೋಹರವಾಗಿತ್ತು. ತನ್ನ ಪ್ರಭೆಯಿಂದ ಸೂರ್ಯನ ಪ್ರಭೆಯನ್ನು ಕುಂಠಿತಗೊಳಿಸುತ್ತಿತ್ತು. ಆಸನದ ಬಾವುಗಳು ತನ್ನ ಅಲೌಕಿಕವಾದ ತೇಜಸ್ಸಿನಿಂದ ನಿರಂತರವಾಗಿ ಕಂಗೊಳಿಸುತ್ತಿತ್ತು. ಈ ಸಭಾಮಂದಿರವು ಶ್ರೀಕೃಷ್ಣನ ಸಭೆಯನ್ನು, ದೇವಸಭೆಯನ್ನು, ಬ್ರಹ್ಮದೇವನ ಸಭಾಭವನ ಕಾಂತಿಯಿಂದಲೂ ಸೊಬಗಿನಿಂದಲೂ ಮೀರಿಸಿತ್ತು ಎನ್ನುವ ವರ್ಣನೆ ಮಹಾಭಾರತದಲ್ಲಿ ಬರುತ್ತದೆ. ಆ ಅರಮನೆಯಲ್ಲಿ ಮಯನು ಅಪ್ರತಿಮವಾದ ಒಂದು ಪುಷ್ಕರಣಿಯನ್ನು ನಿರ್ಮಿಸಿದ್ದನು. ಅದರಲ್ಲಿದ್ದ ನೀರು ಬಹಳ ತಿಳಿಯಾಗಿದ್ದೀತು. ಆ ಕೊಳದ ಸುತ್ತಲೂ ಮಣಿಶಿಲೆಯ ಮತ್ತು ಸ್ಫಟಿಕದ ಸೋಪಾನುಗಳಿದ್ದವು. ಅವನ್ನೂ ರತ್ನಗಳಿಂದ ಅಲಂಕರಿಸಲಾಗಿತ್ತು. ಅಂತಹ ದಿವ್ಯ ಸರೋವರವನ್ನು ನೋಡಿ ಅನೇಕ ರಾಜರು ಹಗಲಿನಲ್ಲಿಯೇ ಭೂಮಿ ಎಂದು ಭ್ರಮಿಸಿ ಕೊಳದಲ್ಲಿ ಬೀಳುತ್ತಿದ್ದರೆಂದರೆ ಕೊಳದ ನಿರ್ಮಾಣದ ಚಾತುರ್ಯವೆಷ್ಟೆಂಬುದನ್ನು ಊಹಿಸಬಹುದಾಗಿದೆ. ನಯನ ಮನೋಹರವಾದ ಅನೇಕ ಲತಾ ಗುಲಾಬುಗಳು, ವೃಕ್ಷಗಳು, ಭವ್ಯ ಮಂದಿರದ ಸುತ್ತಲೂ ಅನೇಕ ದಿವ್ಯ ಸರೋವರಗಳು ಇದ್ದವು. ಅಂಥ ಭವ್ಯವಾದ ಸಭಾಮಂದಿರವನ್ನು ಮಯನು 14 ತಿಂಗಳ ಅವಧಿಯಲ್ಲಿ ನಿರ್ಮಿಸಿ ಧರ್ಮರಾಜನಿಗೆ ಅರ್ಪಿಸಿದ. ಅಂದರೆ ದೆಹಲಿಯ ಇಂಚಿಂಚು ಅಳತೆಯನ್ನು ಮಾಡಿ ಸುಸ್ಥಿರವಾದ ನಗರದ ನಿರ್ಮಾಣದಲ್ಲಿ ಮಯನ ಕೊಡುಗೆ ಅಪಾರವಾಗಿದೆ. ಇವಿಷ್ಟು ದೆಹಲಿ ನಿರ್ಮಾಣದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.